ಮುಂದುವರಿದ ಭಾಗ. ಅವಳು ತಕ್ಷಣ ತನ್ನ ಮುಂದೆ ಸಿದ್ಧವಾಗಿ ನಿಂತಿದ್ದ ಪರೀಕ್ಷಾಳ ಕಡೆಗೆ ನೋಡಿದಳು. ಪರೀಕ್ಷಾ ತನ್ನ ಮುಖವನ್ನು ಕೆಳಗೆ ಬಗ್ಗಿಸಿಕೊಂಡಿದ್ದಳು. ರೀವಾ ಕೋಪದಿಂದ ಧನ್ವಿಯನ್ನು ನೋಡುತ್ತಿದ್ದಳು. ನಂತರ ಅವಳು ಒಮ್ಮೆ ಧ್ರುವನ ಕಡೆಗೆ ನೋಡಿದಳು. ಧ್ರುವ ಮೊದಲಿನಿಂದಲೂ ಅವಳ ಆಯ್ಕೆಯಾಗಿದ್ದನು. ಅವಳು ಹಲವಾರು ಬಾರಿ ಧ್ರುವನ ಜೊತೆಗಿನ ತನ್ನ ಬಿಸಿನೆಸ್ ಸಂಬಂಧವನ್ನು ವೈಯಕ್ತಿಕವಾಗಿ ಬದಲಿಸಲು ಪ್ರಯತ್ನಿಸಿದ್ದಳು. ಆದರೆ ಧ್ರುವನಿಂದ ಅವಳಿಗೆ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ರೀವಾ ಧನ್ವಿಯತ್ತ ನೋಡುತ್ತಾ ವ್ಯಂಗ್ಯವಾಗಿ ಹೇಳಿದಳು, ಒಪ್ಪಿಕೊಳ್ಳಲೇಬೇಕು ಮಿಸ್ಟರ್ ಧ್ರುವ ರಾಣಾ. ನಿಮ್ಮ ಹೆಂಡತಿಯ ಬುದ್ಧಿ ಸ್ವಲ್ಪ ಜಾಸ್ತಿಯೇ ಓಡುತ್ತದೆ. ಅಂದರೆ ಬಿಸಿನೆಸ್ ಲೋಕದ ಬಾದ್ಶಾ ಧ್ರುವ ರಾಣಾ ಅವರ ಹೆಂಡತಿಯ ಬುದ್ಧಿ ಮಗುವಿನಂತೆ ಇರುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ತನ್ನ ಮನೆಯಲ್ಲಿ ಯಾರ ಮದುವೆಯ ಮಾತು ನಡೆಯುತ್ತಿದೆ, ಯಾರದು ಇಲ್ಲ ಎಂಬುದು ಸಹ ಅವಳಿಗೆ ತಿಳಿದಿಲ್ಲ. ಇದನ್ನು ಹೇಳುವಾಗ ಅವಳ ಮುಖದಲ್ಲಿ ಅಪಹಾಸ್ಯದ ಭಾವವಿತ್ತು. ಧ್ರುವ ಕೋಪದಿಂದ ಮುಷ್ಟಿ ಬಿಗಿದುಕೊಂಡನು. ಸೃಷ್ಟಿಯವರು ರೀವಾಳತ್ತ ನೋಡುತ್ತಾ, ಹಾಗೇನೂ ಇಲ್ಲ. ಧನ್ವಿಯ ಬುದ್ಧಿ ಮಗುವಿನಂತಿಲ್ಲ. ಒಂದು ವೇಳೆ ಹಾಗಿದ್ದರೂ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಮಕ್ಕಳು ಮುಗ್ಧರಾಗಿರುತ್ತಾರೆ ಮತ್ತು ನನ್ನ ಧನ್ವಿ ಮಿತಿಮೀರಿ ಮುಗ್ದಳು. ಹೀಗೆ ಹೇಳುತ್ತಾ ಅವರು ಧನ್ವಿಯ ಕೆನ್ನೆಯ ಮೇಲೆ ಕೈ ಇಟ್ಟರು. ರೀವಾಳಿಗೆ ಯಾರೋ ಕೆನ್ನೆಗೆ ಬಾರಿಸಿದಂತಾಯಿತು. ಧನ್ವಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಅವಳು ಅಳುತ್ತಾ, ನಾನು ಎಲ್ಲವನ್ನು ಹಾಳು ಮಾಡಿದೆ ಅಲ್ವಾ ಅತ್ತೆ ಎಂದು ಹೇಳಿದಳು. ಸೃಷ್ಟಿಯವರು ನಗುತ್ತಾ, ಖಂಡಿತವಾಗಿಯೂ ಇಲ್ಲ. ನನ್ನ ಧನ್ವಿ ಎಲ್ಲಿರುತ್ತಾಳೋ ಅಲ್ಲಿ ಏನೂ ಹಾಳಾಗಲು ಸಾಧ್ಯವಿಲ್ಲ. ನೀನು ಹೋಗಿ ಫ್ರೆಶ್ ಆಗಿ ಬಾ, ಇಲ್ಲಿ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದರು. ಧನ್ವಿ ಸಮ್ಮತಿಯಿಂದ ತಲೆಯಾಡಿಸಿದಳು. ರೀವಾ ತಕ್ಷಣವೇ, ನಿಮಗೆ ಮಕ್ಕಳ ಮೇಲೆ ತುಂಬ ಪ್ರೀತಿ ಇರುವಂತಿದೆ. ಅದಕ್ಕಾಗಿಯೇ ಮಿಸೆಸ್ ಧನ್ವಿ ರಾಣಾರನ್ನು ಅತಿಯಾಗಿ ಮುದ್ದು ಮಾಡಿ ತಲೆಯ ಮೇಲೆ ಕೂರಿಸಿಕೊಂಡಿದ್ದೀರಿ ಎಂದು ಹೇಳಿದಳು. ಅದಕ್ಕೆ ಧ್ರುವ ತಕ್ಷಣವೇ, ಮಿಸ್ ರೀವಾ ಜಿಂದಾಲ್, ನೀವು ಇಲ್ಲಿ ಯಾವ ಕೆಲಸಕ್ಕಾಗಿ ಬಂದಿದ್ದೀರೋ ಅದರ ಬಗ್ಗೆ ಮಾತನಾಡಿದರೆ ಒಳ್ಳೆಯದು. ನನ್ನ ಹೆಂಡತಿಯ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದರೆ ಉತ್ತಮ ಎಂದು ಪ್ರತಿಕ್ರಿಯಿಸಿದನು. ಇದನ್ನು ಹೇಳುವಾಗ ಅವನ ಧ್ವನಿ ಮತ್ತು ಮುಖ ಎರಡೂ ಕಠಿಣವಾಗಿದ್ದವು. ರೀವಾ ಓರೆಗಣ್ಣಿನಿಂದ ಧನ್ವಿಯನ್ನು ನೋಡಿದಳು. ಧನ್ವಿ ಮೆಲ್ಲನೆ ರೀವಾಳಿಗೆ, ಐ ಆಮ್ ಸಾರಿ, ನನ್ನಿಂದ ನಿಮಗೆ ತೊಂದರೆಯಾಯಿತು ಎಂದು ಹೇಳಿ ಲಘುವಾಗಿ ನಗುತ್ತಾ ತನ್ನ ಕೋಣೆಗೆ ಹೋದಳು. ರೀವಾ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ತನಿಷ್ ತನ್ನ ಜಾಗದಿಂದ ಎದ್ದು ಬಂದು ನಗುತ್ತಾ, ನೀವು ಸರಿಯಾಗಿ ಹೇಳಿದ್ದೀರಿ ಆಂಟಿ. ಧನ್ವಿ ಅತ್ತಿಗೆ ನಿಜವಾಗಿಯೂ ತುಂಬ ಮುಗ್ಧರು. ಅವರ ಮುಗ್ಧತೆ ಅವರ ಮುಖದಲ್ಲೇ ಎದ್ದು ಕಾಣುತ್ತಿದೆ ಎಂದು ಹೇಳಿದನು. ಈಗಾಗಲೇ ಕೋಪದಿಂದ ಕುದಿಯುತ್ತಿದ್ದ ಧ್ರುವನ ಮುಷ್ಟಿಗಳು ಇನ್ನೂ ಬಿಗಿಯಾದವು. ರೀವಾ ನಿಟ್ಟುಸಿರು ಬಿಟ್ಟು, ಯಾವುದೇ ಇರಲಿ, ನಾವು ಇಲ್ಲಿ ಕುಳಿತು ತನಿಷ್ಕ್ ಮತ್ತು ಪರೀಕ್ಷಾಳ ಮದುವೆ ಬಗ್ಗೆ ಮಾತನಾಡೋಣ ಎಂದು ಹೇಳಿದಳು. ಸೃಷ್ಟಿಯವರು ಮುಗುಳ್ನಕ್ಕರು ಮತ್ತು ರಾಗಿಣಿಯವರು ಪರೀಕ್ಷಾಳನ್ನು ಕರೆದುಕೊಂಡು ಮುಂದೆ ಬಂದರು. ಪ್ರವೀಣ್ ಮತ್ತು ಧ್ರುವ ಇಬ್ಬರ ಮುಖದಲ್ಲೂ ವಿಚಿತ್ರ ಭಾವನೆಗಳಿದ್ದವು. ಅವರಿಬ್ಬರು ರೀವಾ ಮತ್ತು ತನಿಷ್ಕ್ ಜೊತೆ ಈ ಹಿಂದೆ ಬಿಸಿನೆಸ್ ಮಾಡಿದ್ದರು. ಹಾಗಾಗಿ ಅವರಿಬ್ಬರ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ರೀವಾ ಅವರಿಗೆ ಗರ್ವಿಷ್ಠ ಮತ್ತು ಕುತಂತ್ರಿ ಎನಿಸುತ್ತಿದ್ದರೆ ತನಿಷ್ಕ್ನ ಒಳ್ಳೆಯತನದ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಅದಕ್ಕಾಗಿಯೇ ಅವರು ಪರೀಕ್ಷಾಳಿಗೆ ತನಿಷ್ಕ್ನನ್ನು ಒಪ್ಪಿದ್ದರು. ಒಂದು ವೇಳೆ ಕೇವಲ ರೀವಾಳನ್ನು ಮಾತ್ರ ನೋಡಿದ್ದರೆ ಅವರು ಪರೀಕ್ಷಾಳ ಮದುವೆಯನ್ನು ಎಂದಿಗೂ ಜಿಂದಾಲ್ ಕುಟುಂಬದಲ್ಲಿ ಮಾಡುತ್ತಿರಲಿಲ್ಲ. ಪರೀಕ್ಷಾಳನ್ನು ನೋಡಿ ತನಿಷ್ಕ್ನ ಮುಖದಲ್ಲಿ ಕಿರು ನಗು ಮೂಡಿತು. ಅಲ್ಲಿಯೇ ಪ್ರಗತಿ ನಗುತ್ತಾ, ನೀವು ಹೇಳಿದ್ದು ನಿಜ ಅಣ್ಣ. ಅತ್ತಿಗೆ ನಿಜವಾಗಿಯೂ ತುಂಬ ಸುಂದರವಾಗಿದ್ದಾರೆ. ಅವರಿಗೆ ಯಾರ ದೃಷ್ಟಿಯೂ ಬೀಳದಿರಲಿ. ಹೀಗೆ ಹೇಳುತ್ತಾ ಅವಳು ದೃಷ್ಟಿ ತೆಗೆದು ಪರೀಕ್ಷಾಳ ಕಿವಿಯ ಹಿಂದೆ ಕಪ್ಪು ಚುಕ್ಕೆ ಇಟ್ಟಳು. ರೀವಾ ಮುಖ ಸಿಂಡರಿಸಿಕೊಂಡಳು. ಧ್ರುವನ ದೃಷ್ಟಿ ಈಗ ಮೇಲಿರುವ ತನ್ನ ಕೋಣೆಯ ಕಡೆಗಿತ್ತು. ಅವನು ಯಾವುದೇ ಭಾವನೆಯಿಲ್ಲದೆ, ನೀವು ಮಾತುಕತೆ ಮುಂದುವರಿಸಿ, ನಾನು ಈಗ ಬರುತ್ತೇನೆ ಹೀಗೆ ಹೇಳಿ ಅವನು ತಕ್ಷಣ ತನ್ನ ಕೋಣೆಯತ್ತ ನಡೆದನು. ಇತ್ತ ಧನ್ವಿ ಬೆಡ್ ಮೇಲೆ ಕುಳಿತು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಳು. ಅವಳು ತನ್ನ ಹಣೆ ಚಚ್ಚಿಕೊಳ್ಳುತ್ತಾ, ನಾನು ಎಷ್ಟು ದಡ್ಡಿ ಇರಬಹುದು. ಎಲ್ಲರ ಮುಂದೆ ಹೋಗಿ ಹೀಗೆ ಮಾತನಾಡಿದೆ. ನಾನು ಎಂದಿಗೂ ಹೀಗಿರಲಿಲ್ಲ. ಯಾರ ಮುಂದೆಯೂ ಬಾಯಿ ಬಿಡುತ್ತಿರಲಿಲ್ಲ. ಆದರೆ ಇಂದು ಬೆಳಗ್ಗೆಯಿಂದ ನನಗೆ ಏನಾಗಿದೆಯೋ ಗೊತ್ತಿಲ್ಲ. ಮೊದಲು ಅವರಿಗೆ ಏನೇನೋ ಹೇಳಿದೆ. ಈಗ ಎಲ್ಲರ ಮುಂದೆ ಇಷ್ಟು ಅಸಂಬದ್ಧವಾಗಿ ಮಾತನಾಡಿದೆ. ಎಲ್ಲರೂ ಏನು ಅಂದುಕೊಳ್ಳುತ್ತಿದ್ದಾರೋ ಏನೋ. ನನ್ನಿಂದಾಗಿ ಪರೀಕ್ಷಾಳ ಮದುವೆ ನಿಂತು ಹೋಗದಿರಲಿ. ದೇವರೇ, ಹಾಗೇನೂ ಮಾಡಬೇಡ. ಇಲ್ಲದಿದ್ದರೆ ಅವಳ ಮನಸ್ಸು ಒಡೆದು ಹೋಗುತ್ತದೆ. ಹೀಗೆ ಹೇಳುವಾಗ ಅವಳ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು. ಅಷ್ಟರಲ್ಲಿ ಅವಳ ಕಣ್ಣುಗಳು ಅರಳಿದವು. ತಾನು ಆಫೀಸಿನಲ್ಲಿ ಧ್ರುವನಿಗೆ ಈ ವಿಷಯವನ್ನು ಸ್ಪಷ್ಟವಾಗಿ ಹೇಳಿ ಬಂದಿರುವುದು ಅವಳಿಗೆ ನೆನಪಾಯಿತು. ಅಂದರೆ ತನ್ನ ಮನಸ್ಸಿನಲ್ಲಿ ತಪ್ಪು ಕಲ್ಪನೆ ಇದೆ ಎಂಬುದು ಧ್ರುವನಿಗೆ ತಿಳಿದಿತ್ತು. ಆದರೂ ಅವನು ಅದನ್ನು ಸರಿಪಡಿಸಿರಲಿಲ್ಲ. ಅವಳು ಕೋಪದಿಂದ ಕುದಿಯುತ್ತಿರುವಾಗಲೇ ಕೋಣೆಯ ಬಾಗಿಲು ತೆರೆಯಿತು ಮತ್ತು ಧ್ರುವ ಒಳಗೆ ಬಂದನು. ಧ್ರುವ ಕೂಡ ತನ್ನ ತೀಕ್ಷ್ಣ ನೋಟದಿಂದ ಧನ್ವಿಯನ್ನು ನೋಡುತ್ತಿದ್ದನು. ಧನ್ವಿ ತಕ್ಷಣ ಎದ್ದು ನಿಂತು ಅವನ ಮುಂದೆ ಬಂದು, ನೀವು ಹೀಗೇಕೆ ಮಾಡಿದ್ದೀರಿ ಎಂದು ಕೇಳಿದಳು. ಧ್ರುವ ಯಾವುದೇ ಭಾವನೆಯಿಲ್ಲದೆ, ನಾನು ಏನು ಮಾಡಿದೆ ಎಂದನು. ಧನ್ವಿ ತಕ್ಷಣವೇ, ನನಗೆ ತಪ್ಪು ಕಲ್ಪನೆಯಾಗಿದೆ ಎಂದು ನಿಮಗೆ ತಿಳಿದಿತ್ತಲ್ಲವೇ, ಮತ್ತೆ ಯಾಕೆ ಅದನ್ನು ಸರಿಪಡಿಸಲಿಲ್ಲ ಎಂದಳು. ಅವಳ ಮಾತು ಮುಗಿಯುವ ಮೊದಲೇ ಧ್ರುವ ಗತ್ತಿನಿಂದ, ನಿನ್ನ ತಪ್ಪು ಕಲ್ಪನೆಗಳನ್ನು ಸರಿಪಡಿಸುವ ಗುತ್ತಿಗೆಯನ್ನು ನಾನೇನಾದರೂ ಪಡೆದಿದ್ದೇನೆಯೇ? ನೀನು ಏನೇನೋ ಯೋಚಿಸುತ್ತಿರುತ್ತೀಯ. ಅದಕ್ಕೆಲ್ಲ ನಾನು ವಿವರಣೆ ನೀಡುತ್ತಾ ಕೂರಬೇಕೇ ಎಂದು ಕೇಳಿದನು. ಅದಕ್ಕೆ ಧನ್ವಿ, ಆದರೆ ನನ್ನಿಂದಾಗಿ ಇಂದು ಪರೀಕ್ಷಾಳ ಮದುವೆ ಏನಾದರೂ? ಅವಳ ಮಾತು ಮುಗಿಯುವ ಮೊದಲೇ ಧ್ರುವ, ನಿನ್ನಿಂದಾಗಿ ಎಂದಿಗೂ ಏನೂ ಆಗಲು ಸಾಧ್ಯವಿಲ್ಲ. ನಿನ್ನನ್ನು ನೀನು ಅಷ್ಟೊಂದು ಮುಖ್ಯ ಎಂದು ತಿಳಿದುಕೊಳ್ಳಬೇಡ. ಹೀಗೆ ಹೇಳಿ ಅವನು ವಾಶ್ರೂಮ್ ಕಡೆಗೆ ಹೋಗತೊಡಗಿದನು. ಆದರೆ ಧನ್ವಿ ಅವನಿಗೆ ಅಡ್ಡ ಬಂದು, ನಿಜ, ನನ್ನದೇ ತಪ್ಪು.
ನಾನು ನನ್ನನ್ನು ತುಂಬ ಮುಖ್ಯ ಎಂದು ಭಾವಿಸುತ್ತೇನೆ. ಕೇವಲ ನನ್ನನ್ನಲ್ಲ, ಬೇರೆಯವರಿಗೂ ತುಂಬ ಪ್ರಾಮುಖ್ಯತೆ ನೀಡುತ್ತೇನೆ. ಅದಕ್ಕೆ ನನಗೆ ನೋವಾಗುತ್ತದೆ ಎಂದು ಹೇಳಿದಳು. ಧ್ರುವ ತಕ್ಷಣವೇ, ನಿನ್ನ ನೋವಿಗೆ ನೀನೇ ಜವಾಬ್ದಾರಿ. ನಿನ್ನಷ್ಟಕ್ಕೆ ನೀನು ಅಷ್ಟೊಂದು ನೋವು ಕೊಟ್ಟುಕೊಳ್ಳಬೇಡ ಮತ್ತು ಬೇರೆಯವರಿಗೆ ಅತಿಯಾದ ಪ್ರಾಮುಖ್ಯತೆ ನೀಡಬೇಡ. ಇದನ್ನು ಹೇಳುವಾಗ ಅವನ ಧ್ವನಿ ಗಂಭೀರವಾಗಿತ್ತು. ಅವನು ಮತ್ತೆ ವಾಶ್ರೂಮ್ ಕಡೆಗೆ ಹೋಗುವಾಗ ಅವನ ಹೆಗಲು ಧನ್ವಿಗೆ ತಗುಲಿತು. ಧನ್ವಿ ಸಮತೋಲನ ತಪ್ಪಿ ಬೀಳುವಂತಾದಳು. ಧ್ರುವ ಅವಳನ್ನು ಹಿಡಿದುಕೊಳ್ಳಲು ಸೊಂಟದ ಮೇಲೆ ಕೈ ಇಡಲು ಹೋದನು. ಆದರೆ ಧನ್ವಿ ಕೈ ತೋರಿಸಿ ಅವನನ್ನು ತಡೆದು, ಬೇರೆಯವರಿಗೆ ಪ್ರಾಮುಖ್ಯತೆ ನೀಡುವುದನ್ನು ಮತ್ತು ಬೇರೆಯವರ ಮೇಲೆ ಅವಲಂಬಿತವಾಗುವುದನ್ನು ನಾನು ಇನ್ನು ಮುಂದೆ ಬಿಟ್ಟು ಬಿಡುತ್ತೇನೆ. ನೀವು ಚಿಂತಿಸಬೇಡಿ, ಹೀಗೆ ಹೇಳಿ ಅವಳು ಹಿಂದೆ ಸರಿದಳು. ಧ್ರುವ ಅವಳನ್ನೇ ದಿಟ್ಟಿಸಿ ನೋಡತೊಡಗಿದನು. ಧನ್ವಿಗೆ ತನ್ನ ನಡವಳಿಕೆಯ ಬಗ್ಗೆ ನಾಚಿಕೆಯಾಯಿತು ಮತ್ತು ಅವಳ ಮೂಡು ಕೂಡ ಹಾಳಾಯಿತು. ಅವಳು ಕನ್ನಡಿಯ ಮುಂದೆ ನಿಂತು ತನ್ನ ಮುಖವನ್ನು ಸರಿಪಡಿಸಿಕೊಂಡು ಹೊರಗೆ ಹೋದಳು. ಧ್ರುವ ಇನ್ನೂ ಅಲ್ಲಿಯೇ ನಿಂತಿದ್ದನು. ತಾನು ರೂಮಿನಲ್ಲಿದ್ದರೂ ಧನ್ವಿ ಹೊರಗೆ ಹೋದದ್ದು ಅವನಿಗೆ ಕೋಪ ತರಿಸಿತು. ಧನ್ವಿ ಅಡುಗೆ ಮನೆಗೆ ಹೋದಳು. ರಾಗಿಣಿಯವರು ಅಲ್ಲಿ ಎಲ್ಲವನ್ನು ಸ್ವತಃ ನಿಭಾಯಿಸುತ್ತಿದ್ದರು. ಸೃಷ್ಟಿ ಮತ್ತು ರಾಗಿಣಿ ಅತಿಥಿಗಳ ಮುಂದೆ ಯಾವುದೇ ಲೋಪವಾಗಬಾರದು ಎಂದು ವೈಯಕ್ತಿಕವಾಗಿ ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದರು. ರಾಗಿಣಿಯವರು ಧನ್ವಿಗೆ ಒಂದು ಟ್ರೇನಲ್ಲಿ ಜ್ಯೂಸ್ ಮತ್ತು ಇನ್ನೊಂದು ಟ್ರೇನಲ್ಲಿ ಸಮೋಸ ಹಾಗೂ ಕೆಚಪ್ ಸಿದ್ಧಪಡಿಸುವ ಜವಾಬ್ದಾರಿ ನೀಡಿದ್ದರು. ಧನ್ವಿ ಟ್ರೇ ಸಿದ್ಧಪಡಿಸಿದರೆ ಸಾಕಿತ್ತು. ಕೆಲಸಗಾರರು ಅದನ್ನು ಹೊರಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಧನ್ವಿ 2 ದೊಡ್ಡ ಟ್ರೇಗಳನ್ನು ನೋಡಿದಳು. ಒಂದು ಜ್ಯೂಸ್ ಗ್ಲಾಸುಗಳಿಂದ ತುಂಬಿತ್ತು, ಇನ್ನೊಂದರಲ್ಲಿ ಸಮೋಸಗಳಿದ್ದವು. ಅವಳು ನಗುತ್ತಾ, ರಾಗಿಣಿ ಅತ್ತೆ, ಇಷ್ಟೇ ತಾನೇ ಹೇಳಿದ್ದು, ನಾನು ಈ ಟ್ರೇಗಳನ್ನು ತೆಗೆದುಕೊಂಡು ಹೋಗಿ ಬಾಗಿಲಲ್ಲಿ ನಿಂತಿರುವ ಕೆಲಸಗಾರರಿಗೆ ನೀಡುತ್ತೇನೆ ಅಂದುಕೊಂಡಳು. ಅವಳು 2 ಭಾರವಾದ ಟ್ರೇಗಳನ್ನು ಎತ್ತಿಕೊಂಡಳು. ಆದರೆ ಅವು ತೂಕವಿದ್ದ ಕಾರಣ ಅವಳ ಕೈಗಳು ನಡುಗತೊಡಗಿದವು. ಅಷ್ಟರಲ್ಲಿ ಧ್ರುವ ಅಡುಗೆ ಮನೆಗೆ ಬರುವುದು ಅವಳ ಕಣ್ಣಿಗೆ ಬಿದ್ದಿತು. ಅವನನ್ನು ಕಂಡ ತಕ್ಷಣ ಅವಳ ಹೃದಯ ಜೋರಾಗಿ ಬಡಿಯತೊಡಗಿತು. ಧ್ರುವ ಕಿಚನ್ಗೆ ಬರುವುದು ಅಸಾಧ್ಯವಾದ ವಿಷಯವಾಗಿತ್ತು. ಆದರೆ ಮರುಕ್ಷಣವೇ ಅವನ ಮಾತುಗಳು ನೆನಪಾಗಿ ಅವಳು ನೋಟವನ್ನು ಬೇರೆಡೆಗೆ ತಿರುಗಿಸಿದಳು. ಅವಳು ಟ್ರೇ ಕೆಳಗಿಡಲು ಹೋದಳು. ಆದರೆ ಧ್ರುವನ ಎದುರು ತಾನು ದಕ್ಷಳು ಎಂದು ತೋರಿಸಿಕೊಳ್ಳಲು ಮುಂದೆ ನಡೆದಳು. ಧ್ರುವ ಅವಳ ಮುಂದೆ ಬಂದು ನಿಂತು, ರೂಮಿನಲ್ಲಿ ಏನು ಹೇಳಿದ್ದೆ ಎಂದು ಕೇಳಿದನು. ಧನ್ವಿ ದಡಬಡಾಯಿಸುತ್ತಾ, ನಾನೇನು ಹೇಳಿದೆ, ನಾನೇನು ಹೇಳಿಲ್ಲ ಎಂದು ಹೇಳಿದಳು. ಧ್ರುವ ಲಘುವಾಗಿ ನಗುತ್ತಾ, ನಿನಗೆ ನಿಜವಾಗಿಯೂ ನೆನಪಿಲ್ಲವ ರೋಸ್ ಪೆಟಲ್, ನೀನು ಈಗ ತಾನೇ ರೂಮಿನಲ್ಲಿ ಏನು ಹೇಳಿದೆ ಎಂದು ಹೇಳಿದನು. ಧ್ರುವ ತನ್ನನ್ನು ರೋಸ್ ಪೆಟಲ್ ಎಂದು ಕರೆದಿದ್ದನ್ನು ಕೇಳಿ ಧನ್ವಿ ಆಶ್ಚರ್ಯದಿಂದ ಅವನನ್ನು ನೋಡತೊಡಗಿದಳು. ಧ್ರುವ ಟ್ರೇಯಿಂದ ಜ್ಯೂಸ್ ಗ್ಲಾಸ್ ಎತ್ತಿ ಧನ್ವಿಯ ತುಟಿಯ ಹತ್ತಿರ ಹಿಡಿದು, ತಗೋ ಜ್ಯೂಸ್ ಕುಡಿ ಎಂದನು. ಅವಳು ನನಗೆ ಬೇಡ ಎಂದಾಗ ಅವನು ನಗುತ್ತಾ, ನಿನ್ನೆ ನನ್ನ ಕೈಯಿಂದ ನೀರು ಕುಡಿಯಲು ಹಂಬಲಿಸುತ್ತಿದ್ದೆ, ಇಂದು ನಾನು ಜ್ಯೂಸ್ ಕುಡಿಸುತ್ತಿದ್ದರೆ ಬೇಡ ಎನ್ನುತ್ತಿದ್ದೀಯಾ? ನಿಜವಾಗಿಯೂ ಕುಡಿಯಲ್ವಾ ಎಂದು ಎಚ್ಚರಿಕೆಯ ನೋಟ ಬೀರಿದನು. ಧನ್ವಿ ಹೆದರಿ ಮೆಲ್ಲನೆ ಬಾಯಿ ತೆರೆದಳು. ಧ್ರುವ ಅವಳಿಗೆ ಜ್ಯೂಸ್ ಕುಡಿಸುತ್ತಾ, ಈಗ ನೆನಪಾಯಿತೆ ನೀನು ಏನು ಹೇಳಿದ್ದೆ ಎಂದು ಕೇಳಿದನು. ನಂತರ ಅವನು ಒಂದು ಸಮೋಸ ಎತ್ತಿಕೊಂಡನು. ಧನ್ವಿ ತಕ್ಷಣ, ನನ್ನಿಂದ ತಪ್ಪಾಯಿತು, ಕ್ಷಮಿಸಿಬಿಡಿ, ಇನ್ನು ಮುಂದೆ ಏನೂ ಹೇಳುವುದಿಲ್ಲ, ಅಮ್ಮನ ಆಣೆ ಎಂದಳು. ಧ್ರುವ ನಕ್ಕು ಅವಳಿಗೆ ಸಮೋಸ ತಿನ್ನಿಸಲು ಶುರು ಮಾಡಿದನು. ಅವಳು ಅಗಿಯುವ ಮೊದಲೇ ಅವನು ಮತ್ತಷ್ಟು ತುರುಕುತ್ತಿದ್ದನು. ಧ್ರುವ, ವೆರಿ ಗುಡ್, ಈಗ ನೆನಪಿಟ್ಟುಕೋ, ಧ್ರುವ ರಾಣನ ಮುಂದೆ ಎಷ್ಟು ಬೇಕೋ ಅಷ್ಟೇ ಮಾತನಾಡು, ಇಲ್ಲದಿದ್ದರೆ ನಿನಗೆ ನಿನ್ನನ್ನೇ ನಿಭಾಯಿಸಲು ಸಾಧ್ಯವಾಗುವುದಿಲ್ಲ, ಅರ್ಥವಾಯಿತೆ ಎಂದು ಹೇಳಿದನು. ಧನ್ವಿ ತಲೆ ಆಡಿಸಿದಳು. ಧ್ರುವ ಅವಳ ಕೈಯಿಂದ ಟ್ರೇಗಳನ್ನು ತೆಗೆದು ಪಕ್ಕಕ್ಕಿಟ್ಟು, ನಿನಗೆ ನಿಭಾಯಿಸಲು ಆಗುವುದಿಲ್ಲ, ಇಷ್ಟು ಭಾರದ ಟ್ರೇ ಹಿಡಿದು ಎಲ್ಲಿಗೆ ಹೋಗುತ್ತಿದ್ದೆ? ನೀನು ಈ ಮನೆಯ ಕೆಲಸದವಳಲ್ಲ, ಸುಮ್ಮನೆ ಹೋಗಿ ಹೊರಗೆ ಕೂರು, ಇಲ್ಲವಾದರೆ ರೂಮಿಗೆ ಹೋಗಿ ಯಾವುದಾದರೂ ವೆಬ್ ಸೀರೀಸ್ ನೋಡು ಎಂದು ಹೇಳಿದನು. ಧನ್ವಿ ತಕ್ಷಣ, ನೀವು ನೋಡುತ್ತೀರಲ್ಲ, ಹಾಗ ನಾನು ಅಳುತ್ತಿರುತ್ತೇನೆ, ನೀವು ಮಾತ್ರ ವೆಬ್ ಸೀರೀಸ್ ನೋಡಿ ಆನಂದಿಸುತ್ತೀರಿ ಎಂದಳು. ಧ್ರುವ ನಗುತ್ತಾ, ನಾನು ಗಮನ ಕೊಡುವುದಿಲ್ಲ ಎಂದು ತಿಳಿದಿದ್ದರೂ ನೀನು ಯಾಕೆ ಅಳುತ್ತೀಯಾ ಎಂದು ಕೇಳಿದನು. ಧನ್ವಿ ಮುಗ್ಧತೆಯಿಂದ, ಯಾಕೆಂದರೆ ಅಳು ಬರುತ್ತದೆ, ಬೇಕಂತ ಅಳುವುದಿಲ್ಲ, ನನ್ನ ಹೃದಯ ನಿಮ್ಮ ಮೇಲೆ ಯಾಕೆ ಸಿಕ್ಕಿ ಹಾಕಿಕೊಂಡಿದೆಯೋ ಗೊತ್ತಿಲ್ಲ, ನಿಮ್ಮ ಮೇಲೆ ಯಾಕೆ ಪ್ರೀತಿಯಾಯಿತೋ ಗೊತ್ತಿಲ್ಲ, ನೀವು ಮಾತ್ರ ಯಾವಾಗಲೂ ನನ್ನನ್ನು ಅಳಿಸುತ್ತಿರುತ್ತೀರಿ ಎಂದು ಹೇಳಿದಳು. ಧ್ರುವ ಅವಳ ಸೊಂಟದ ಮೇಲೆ ಕೈಯಿಟ್ಟು, ನಿನ್ನ ಆಯ್ಕೆ ಚೆನ್ನಾಗಿದೆ, ಧ್ರುವ ರಾಣ ಒಬ್ಬ ಒಳ್ಳೆಯ ಆಯ್ಕೆ, ಆದರೆ ಸಾರಿ, ಧ್ರುವ ರಾಣನ ಪ್ರೀತಿ ನಿನಗೆ ಸಿಗುವುದಿಲ್ಲ ಎಂದು ಹೇಳಿದನು. ಅವನು ಹೋಗಲು ತಿರುಗಿದಾಗ ಧನ್ವಿ, ಒಂದು ವೇಳೆ ನಿಮಗೆ ನನ್ನ ಮೇಲೆ ಪ್ರೀತಿಯಾದರೆ ಎಂದು ಕೇಳಿದಳು. ಧ್ರುವ ತಿರುಗಿ ನೋಡದೆ, ಇಂಪಾಸಿಬಲ್ ಎಂದನು. ಧನ್ವಿ, ಒಂದು ವೇಳೆ ಈ ಇಂಪಾಸಿಬಲ್ ಪಾಸಿಬಲ್ ಆದರೆ ಎಂದಳು. ಧ್ರುವ ತಿರುಗಿ ಅವಳನ್ನು ನೋಡಿ ಮುಗುಳ್ನಕ್ಕು ಹೊರಟು ಹೋದನು. ಹೋಗುವಾಗ ಧನ್ವಿ ಮತ್ತೆ, ನನಗೆ ತಪ್ಪು ಕಲ್ಪನೆಯಾಗಿದೆ ಎಂದು ತಿಳಿದಿದ್ದರೂ ನೀವು ಅದನ್ನು ಯಾಕೆ ಸರಿಪಡಿಸಲಿಲ್ಲ ಎಂದು ಕೇಳಿದಳು. ಧ್ರುವ ಗತ್ತಿನಿಂದ, ಧ್ರುವ ರಾಣ ಜನರ ತಪ್ಪು ಕಲ್ಪನೆಗಳನ್ನು ಸರಿಪಡಿಸಲು ಕುಳಿತಿಲ್ಲ ಎಂದನು. ಧನ್ವಿ ಅವನು ಹೋಗುವುದನ್ನೇ ನೋಡುತ್ತಾ ಮುಖ ಸೊಟ್ಟಗೆ ಮಾಡಿ, ನಿನ್ನೆ ಒಂದು ಹನಿ ನೀರನ್ನು ಕುಡಿಸಲಿಲ್ಲ, ಇಂದು ಜ್ಯೂಸ್ ಮತ್ತು ಸಮೋಸವನ್ನು ಬಲವಂತವಾಗಿ ತಿನ್ನಿಸಿ ಹೋದರು. ಇವರ ಕರುವ ಚೌತ್ ಇವತ್ತೇ ಇತ್ತೆ ಅಂದುಕೊಂಡವಳಿಗೆ ತಕ್ಷಣ ನೆನಪಾಯಿತು. ತಾನು ಧ್ರುವನಿಗೆ ಅಹಂಕಾರ ತೋರಿಸಬೇಕಿತ್ತು, ಅವನ ಜೊತೆ ಮಾತನಾಡಬಾರದಿತ್ತು ಎಂದು.
ಅವಳು ತನ್ನಷ್ಟಕ್ಕೆ ತಾನೇ ಅಂದುಕೊಂಡಳು. ನಾನು ಎಷ್ಟು ದೊಡ್ಡ ದಡ್ಡಿ, ಅವನ ಜೊತೆ ಮಾತನಾಡಬಾರದು ಎಂದು ಅಂದುಕೊಂಡಿದ್ದೆ. ಆದರೆ ಅವನ ಕೈಯಿಂದ ಜ್ಯೂಸ್ ಕುಡಿದೆ, ಸಮೋಸ ಕೂಡ ತಿಂದೆ. ಈಗ ನನ್ನ ಕೋಪಕ್ಕೆ ಬೆಲೆಯೇ ಇಲ್ಲದಂತಾಯಿತು. ಇವನಿಗೆ ಬುದ್ಧಿ ಬರುವುದು ಹೇಗೆ? ಗಂಡನ ಮೇಲೆ ಕೋಪ ಮಾಡಿಕೊಂಡರೆ ಗಂಡಂದಿರಿಗೆ ಬುದ್ಧಿ ಬರುತ್ತದೆ ಎಂದು ನಾನು ಇಂಟರ್ನೆಟ್ನಲ್ಲಿ ಓದಿದ್ದೆ. ಈಗ ನಾನೇನು ಮಾಡಲಿ? ಹೌದು, ಒಂದು ಬಾರಿ ತಪ್ಪಾದರೆ ಏನಂತೆ? ಈಗ ಖಂಡಿತವಾಗಿ ಅವನಿಗೆ ಅಹಂಕಾರ ತೋರಿಸುತ್ತೇನೆ. ಇನ್ನು ಮುಂದೆ ಹೊರಗೆ ಹೋದರೆ ಅವನ ಕಡೆ ನೋಡಲು ಹೋಗೋದಿಲ್ಲ. ಅವನಿಗೆ ಏನಾದರೂ ವ್ಯತ್ಯಾಸ ತಿಳಿಯುತ್ತದೆಯೇ ಎಂದು ನೋಡುತ್ತೇನೆ. ಧ್ರುವ ರಾಣಗೆ ಎಂದಿಗೂ ಪ್ರೀತಿಯಾಗುವುದಿಲ್ಲ ಎಂದು ಹೇಳುವವನು. ನೋಡಿ, ನಿಮಗೆ ನನ್ನ ಮೇಲೆ ಪ್ರೀತಿಯಾಗಲೇಬೇಕು ಎಂದು ಮುಖ ಸಿಂಡರಿಸಿಕೊಂಡಳು. ಅಷ್ಟರಲ್ಲಿ ರಾಗಿಣಿಯವರು ಅಲ್ಲಿಗೆ ಬಂದರು. ಅವರು ಧನ್ವಿಯನ್ನು ನೋಡುತ್ತಾ, ನಾವು ಎಷ್ಟು ಹೊತ್ತಿನಿಂದ ನಿನಗಾಗಿ ಹೊರಗೆ ಕಾಯುತ್ತಿದ್ದೇವೆ ಧನ್ವಿ, ನೀನು ಇದನ್ನು ಕೆಲಸಗಾರರ ಕೈಯಲ್ಲಿ ಯಾಕೆ ಕಳುಹಿಸಲಿಲ್ಲ ಎಂದು ಒಳಗೆ ಬಂದರು. ಅವರ ಹಿಂದೆ ಕೆಲಸಗಾರರು ಬಂದರು. ಧನ್ವಿ ಏನೋ ಹೇಳುವ ಮೊದಲೇ ಕೆಲಸಗಾರ್ತಿ, ಯಾಕೆಂದರೆ ಧ್ರುವ ಸಾರ್ ಕಿಚನ್ನಲ್ಲಿದ್ದರು ಎಂದು ಹೇಳಿದಳು. ಅವಳ ಮಾತು ಮುಗಿಯುವ ಮೊದಲೇ ರಾಗಿಣಿಯವರು ನಗುತ್ತಾ, ಧ್ರುವ ಕಿಚನ್ನಲ್ಲಿದ್ದರೆ ಇನ್ನು ಯಾರಾದರೂ ಒಳಗೆ ಹೋಗಲು ಧೈರ್ಯ ಮಾಡಲು ಸಾಧ್ಯವೇ ಇಲ್ಲ. ಸರಿ, ಈಗ ಎಲ್ಲವನ್ನು ಬೇಗ ಹೊರಗೆ ತೆಗೆದುಕೊಂಡು ಹೋಗಿ ಎಂದು ಅವರು ಕೆಲಸಗಾರರಿಗೆ ಸನ್ನೆ ಮಾಡಿ ಧನ್ವಿಯತ್ತ ತಿರುಗಿ, ಏನಾಯಿತು, ಯಾಕೆ ಇಷ್ಟೊಂದು ಚಿಂತೆಯಲ್ಲಿದ್ದೀಯಾ ಎಂದು ಕೇಳಿದರು. ಧನ್ವಿ ತಕ್ಷಣವೇ, ಅತ್ತೆ, ನಾನು ನಿಮ್ಮನ್ನು ಒಂದು ಮಾತು ಕೇಳಿದರೆ ನಿಜ ಹೇಳುತ್ತೀರಾ ಎಂದು ಕೇಳಿದಳು. ರಾಗಿಣಿಯವರು, ಖಂಡಿತ ಕೇಳು, ನೀನು ಏನು ಕೇಳಿದರೂ ನಾನು ನಿಜವನ್ನೇ ಹೇಳುತ್ತೇನೆ ಎಂದರು. ಧನ್ವಿ, ಗಂಡನ ಮೇಲೆ ಕೋಪ ಮಾಡಿಕೊಂಡರೆ ಗಂಡನ ಬುದ್ಧಿ ದಾರಿಗೆ ಬರುತ್ತದೆಯೇ ಎಂದು ಕೇಳಿದಳು. ರಾಗಿಣಿಯವರು ಮೊದಲು ಅವಳ ಪ್ರಶ್ನೆಗೆ ಆಶ್ಚರ್ಯಪಟ್ಟರು. ನಂತರ ಸ್ವಲ್ಪ ಯೋಚಿಸಿ, ಬುದ್ಧಿ ದಾರಿಗೆ ಬರುತ್ತದೆ, ಆದರೆ ಅದಕ್ಕೆ ಕೋಪವು ಹೈ ಲೆವೆಲ್ ಆಗಿರಬೇಕು ಎಂದು ಹೇಳಿದರು. ಧನ್ವಿ ತಕ್ಷಣವೇ, ಹೈ ಲೆವೆಲ್ ಕೋಪ ಅಂದರೆ ಎಂಥದ್ದು ಎಂದು ಕೇಳಿದಳು. ರಾಗಿಣಿಯವರು ಯೋಚಿಸುತ್ತಾ, ಉದಾಹರಣೆಗೆ ದಿನವಿಡೀ ಮುಖ ಉಬ್ಬಿಸಿಕೊಂಡು ಓಡಾಡುವುದು ಮತ್ತು ರಾತ್ರಿ ಎಲ್ಲಿಯಾದರೂ ಒಂಟಿಯಾಗಿ ಹೋಗಿ ಮಲಗುವುದು. ನಿನಗೆ ಗೊತ್ತಾ ಧನ್ವಿ, ಗಂಡಂದಿರಿಗೆ ರಾತ್ರಿ ಹೆಂಡತಿ ಅಗತ್ಯವಿರುತ್ತದೆ ಎಂದು ಹೇಳಿದರು. ಧನ್ವಿ ಮತ್ತೊಮ್ಮೆ, ಆದರೆ ಅದು ಯಾವುದಕ್ಕೆ? ರಾತ್ರಿ ಅವರಿಗೆ ತಿನ್ನಲು ಕುಡಿಯಲು ನಾವೇನು ಮಾಡಿಕೊಡಬೇಕಾಗಿಲ್ಲವಲ್ಲ, ಮತ್ತೆ ನಮ್ಮ ಅಗತ್ಯ ಅವರಿಗೇಕೆ ಎಂದು ಕೇಳಿದಳು. ಅವಳ ಪ್ರಶ್ನೆಯನ್ನು ಕೇಳಿ ರಾಗಿಣಿಯವರು ತನ್ನ ಹಣೆ ಚಚ್ಚಿಕೊಂಡರು. ನಾನು ಯಾರಿಗೆ ಈ ವಿಷಯಗಳನ್ನು ಹೇಳುತ್ತಿದ್ದೇನೆ ಎಂದು ಅಂದುಕೊಂಡವರು ತಕ್ಷಣ, ನೋಡು, ನಿನಗೆ ಧ್ರುವನ ಬುದ್ಧಿ ದಾರಿಗೆ ತರಬೇಕಲ್ಲವೇ ಎಂದು ಕೇಳಿದರು. ಧನ್ವಿ ತಲೆ ಆಡಿಸಿದಳು. ರಾಗಿಣಿಯವರು ಕಣ್ಣು ಮಿಟುಕಿಸುತ್ತಾ, ನೀನು ಒಂದು ಕೆಲಸ ಮಾಡು, ಇವತ್ತು ರಾತ್ರಿ ಧ್ರುವನ ಜೊತೆ ಮಲಗಬೇಡ, ಸಾಧ್ಯವಾದರೆ ಅವನ ಕೋಣೆಯಲ್ಲೇ ಇರಬೇಡ. ಆಗ ನೋಡು ಅವನು ಹೇಗೆ ನಿನ್ನ ಹಿಂದೆ ಬರುತ್ತಾನೆ ಎಂದು. ಅವನು ನಿನ್ನ ಹಿಂದೆ ವಿದೂಷಕನಂತೆ ಸುತ್ತರಿದ್ದರೆ ನನಗೆ ಕೇಳು ಎಂದು ಹೇಳಿದರು. ಧನ್ವಿ ನಿಜವಾಗಿಯೂ ಎಂದು ಕೇಳಿದಳು. ರಾಗಿಣಿಯವರು ಸಮ್ಮತಿಯಿಂದ ತಲೆ ಆಡಿಸಿದರು. ಧನ್ವಿಯ ಮುಖದಲ್ಲಿ ನಗು ಅರಳಿತು. ಈಗ ನಾನು ಇದನ್ನೇ ಮಾಡುತ್ತೇನೆ ಎಂದು ಯಾವುದೋ ಆಲೋಚನೆಯಲ್ಲಿ ಮುಳುಗಿದಳು. ರಾತ್ರಿ ಎಲ್ಲಿ ಮಲಗಬೇಕು ಎಂಬ ಉಪಾಯ ಅವಳ ತಲೆಯಲ್ಲಿ ಬಂದಿತು. ಆದರೆ ಆ ಉಪಾಯ ಸೃಷ್ಟಿ ಮತ್ತು ಪ್ರವೀಣವರಿಗೆ ಆತಂಕ ತರುವಂತಿತ್ತು. ರಾಗಿಣಿಯವರು ಧನ್ವಿಯೊಂದಿಗೆ ಹೊರಗೆ ಬಂದರು. ಧನ್ವಿ ನೇರವಾಗಿ ಧ್ರುವನ ಎದುರು ಬಂದು ನಿಂತಳು. ಆದರೆ ಅವಳು ಅವನ ಕಡೆಗೆ ನೋಡದೆ ರಾಗಿಣಿಯವರು ಹೇಳಿದಂತೆ ಮುಖ ಒಬ್ಬಿಸಿಕೊಂಡು ಇತ್ತ ಅತ್ತ ನೋಡತೊಡಗಿದಳು. ಧ್ರುವನ ದೃಷ್ಟಿ ಸಹಜವಾಗಿಯೇ ಅವಳ ಮೇಲೆ ಬಿತ್ತು. ಧನ್ವಿ ವಿಚಿತ್ರವಾಗಿ ಮುಖ ಮಾಡುತ್ತಾ ಇತ್ತ ಅತ್ತ ನೋಡುತ್ತಿರುವುದನ್ನು ಕಂಡು ಅವನ ಹುಬ್ಬುಗಳು ಏರಿದವು. ಧನ್ವಿ ಧ್ರುವನನ್ನು ನೋಡುತ್ತಿಲ್ಲ ಎಂದಲ್ಲ, ಅವಳು ಕಳ್ಳ ನೋಟದಿಂದ ಅವನನ್ನೇ ನೋಡುತ್ತಿದ್ದಳು. ಆದರೆ ಧ್ರುವ ಅವಳನ್ನು ನೋಡುತ್ತಿದ್ದಾನೆ ಎಂದು ಗೊತ್ತಾದ ತಕ್ಷಣ ಕಣ್ಣುಗಳನ್ನು ಬೇರೆಡೆ ತಿರುಗಿಸುತ್ತಿದ್ದಳು. ಅವಳ ಈ ಪದೇ ಪದೇ ಮುಖ ಉಬ್ಬಿಸುವ ನಡವಳಿಕೆಯನ್ನು ಕಂಡು ಧ್ರುವನಿಗೆ ಕೋಪ ಬರಲಾರಂಭಿಸಿತು. ಮರುಕ್ಷಣವೇ ಅವನು ತನ್ನ ಜಾಗರಿಂದ ಎದ್ದನು. ರೀವಾ ಧ್ರುವನ ಜೊತೆ ಏನೋ ಮಾತನಾಡಲು ಹೊರಟಿದ್ದಳು. ಆದರೆ ಅವಳ ಮಾತು ಅರ್ಧಕ್ಕೆ ನಿಂತಿತು. ಅವಳು ಧ್ರುವನನ್ನು ನೋಡಿದಳು. ಅವನು ಧನ್ವಿಯ ತೀರ ಹತ್ತಿರ ಬಂದು ಮರುಕ್ಷಣವೇ ಅವಳ ಕೈ ಹಿಡಿದು ಎಳೆಯುತ್ತಾ ಇನ್ನೊಂದು ಕಡೆಗೆ ಕರೆದುಕೊಂಡು ಹೋದನು. ಧ್ರುವನ ಈ ವರ್ತನೆಯನ್ನು ಕಂಡು ಸೃಷ್ಟಿಯವರೇ ಆಶ್ಚರ್ಯಚಕಿತರಾದರು. ಧ್ರುವ ಧನ್ವಿಯನ್ನು ಮತ್ತೊಂದು ಕೋಣೆಗೆ ಕರೆತಂದು ಅವಳನ್ನು ಗೋಡೆಗೆ ಹೊರಗಿಸಿ ನಿಲ್ಲಿಸಿ ಅವಳ ಮೇಲೆ ವಾಲಿ ಕೋಪದಿಂದ, ಏನಿದು ನಿನ್ನ ನಡವಳಿಕೆ, ಏನು ಮಾಡುತ್ತಿದ್ದೀಯಾ ನೀನು ಎಂದು ಕೇಳಿದನು. ಧನ್ವಿ ಏನೋ ಹೇಳಲು ಹೋದಳು. ಆದರೆ ಮತ್ತೆ ಸುಮ್ಮನಾಗಿ ಮುಖವನ್ನು ಉಬ್ಬಿಸಿಕೊಂಡಳು. ಅವಳು ಪದೇ ಪದೇ ಮುಖವನ್ನು ಸಿಂಡರಿಸುತ್ತಾ ಮೂಗಿನಿಂದ ಸುಯಿ ಎಂದು ಶಬ್ದ ಮಾಡುತ್ತಿರುವುದನ್ನು ಕಂಡು ಧ್ರುವ ಅತಿಯಾದ ಕೋಪದಿಂದ, ನಾನು ನಿನಗೆ ಏನು ಕೇಳುತ್ತಿದ್ದೇನೆ, ಇದು ಯಾವ ತರಹದ ನಡವಳಿಕೆ, ನನಗೆ ಉತ್ತರ ಕೊಡು ಎಂದನು. ಧನ್ವಿ ಈಗಲೂ ಏನನ್ನೂ ಹೇಳಲಿಲ್ಲ. ಧ್ರುವ ಸಿಟ್ಟಿನಿಂದ, ನೀನು ಬಾಯಿ ಬಿಡುತ್ತೀಯೋ ಇಲ್ಲವೋ ಎಂದು ಕಿರುಚಿದನು. ಧನ್ವಿ ಈಗ ತನ್ನ ಮೂಗನ್ನು ಮತ್ತಷ್ಟು ಏರಿಸಿದಳು. ಧ್ರುವನ ಸಿಟ್ಟು ಈಗ ಮಿತಿ ಮೀರಿತು. ಅವನು ಕಿರುಚುತ್ತಾ, ನೀನು ನನ್ನನ್ನು ಕಡೆಗಣಿಸುತ್ತಿದ್ದೀಯಾ ಎಂದು ಕೇಳಿದನು. ಧನ್ವಿಯ ಮುಖದಲ್ಲಿ ಈಗ ನಗು ಅರಳತೊಡಗಿತು. ಆದರೆ ಅವಳು ತಕ್ಷಣವೇ ಅದನ್ನು ಅದುಮಿಟ್ಟುಕೊಂಡಳು. ಧ್ರುವ ತನ್ನ ಇಷ್ಟು ಹತ್ತಿರ ಬರುತ್ತಿರುವುದನ್ನು ಕಂಡು ಅವಳಿಗೆ ಒಳಗೊಳಗೆ ಮಜೆ ಎನಿಸುತ್ತಿತ್ತು. ಅಷ್ಟರಲ್ಲಿ ಕೆಲಸದವಳೊಬ್ಬಳು ಬಂದು ಬಾಗಿಲನ್ನು ತಟ್ಟಿ, ನಿಮ್ಮಿಬ್ಬರನ್ನು ಎಲ್ಲರೂ ಹೊರಗೆ ಕರೆಯುತ್ತಿದ್ದಾರೆ, ನಿಶ್ಚಿತಾರ್ಥದ ವಿಧಿವಿಧಾನಗಳು ಶುರುವಾಗಿದೆ, ದಯವಿಟ್ಟು ಹೊರಗೆ ಬನ್ನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಧ್ರುವ ಆ ಕೆಲಸದವಳನ್ನು ಎಷ್ಟು ಕೋಪದಿಂದ ನೋಡುತ್ತಿದ್ದಾನೆಂದರೆ, ಒಂದು ವೇಳೆ ಅವಳು ಅಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದರೆ ಅವನು ಅವಳನ್ನು ತನ್ನ ಕಣ್ಣಿನ ನೋಟದಿಂದಲೇ ಸುಟ್ಟು ಭಸ್ಮ ಮಾಡುತ್ತಿದ್ದಾನೇನೋ.
ಧನ್ವಿ ಧ್ರುವನನ್ನು ನೋಡುತ್ತಾ ನಾನು ಹೊರಗೆ ಹೋಗಬೇಕು ಎಂದಳು. ಧ್ರುವ ಅಸಹನೆಯಿಂದ ನರಕಕ್ಕೆ ಹೋಗು, ಎಲ್ಲಿಗಾದರೂ ಹೋಗು, ನನಗೆ ತಲೆನೋವಿಲ್ಲ ಎಂದು ಹೇಳಿ ತಾನೇ ಮೊದಲು ಹೊರಟು ಹೋದನು. ಧನ್ವಿ ಮುಖ ಸೊಟ್ಟಗೆ ಮಾಡುತ್ತಾ ಇದೇನಿದು, ಇವರು ಇನ್ನೂ ಜಾಸ್ತಿ ಕೋಪ ಮಾಡಿಕೊಂಡರಲ್ಲ, ಇವರಿಗೆ ಏನು ವ್ಯತ್ಯಾಸವೇ ಆಗಲಿಲ್ಲ, ಇನ್ನೂ ಜಾಸ್ತಿ ಮುಖ ಒಬ್ಬಿಸಿಕೊಳ್ಳಬೇಕೆಂದು ಕಾಣುತ್ತದೆ ಎಂದು ಅಂದುಕೊಂಡಳು. ಮುಂದುವರಿಯುವುದು.